ಜೈ ಹಿಂದ್ ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 2026ರ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ವಿಡಿಯೋ ಇದು 45 ಡೇಸ್ ಸ್ಟ್ರಾಟಜಿ ಅಂತೇಳಿ ಒಂದು ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೀವಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಈ ರೀತಿಯ ವಿಡಿಯೋಗಳು ತುಂಬ ಅಪರೂಪಕ್ಕೆ ಬರುತ್ತೆ. ಯಾಕಂದರೆ ಊಟಕ್ಕಿಂತ ಉಪ್ಪಿನಕಾಯಿಯೇ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ, ಏನು ಕೇಳಿದ್ರೆ ಈ ರೀತಿಯ ಸ್ಟ್ರಾಟಜಿಯನ್ನು ಕೊಡೋ ಬದಲು ಒಂದಿಷ್ಟು ಸೋರ್ಸನ್ನು ಕೊಡಿ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ಗಳನ್ನು ವಿಡಿಯೋಗಳನ್ನು ಕೊಡಿ ಅಂತ ಹೇಳಿ. ಸೊ ಅದಕ್ಕೆ ಉತ್ತರ ಏನು ಕೇಳಿದ್ರೆ, ನಾನು ಇವತ್ತು ಕೊಡುವಂತಹ ಸ್ಟ್ರಾಟಜಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ಕಂಟೆಂಟ್ ಇದೆಯಲ್ಲ, 99% ಆಫ್ ದ ಕಂಟೆಂಟ್ ನಮ್ಮ ಚಾನಲಲ್ಲಿ ಆಲ್ರೆಡಿ ಲಭ್ಯ ಇದೆ. ಹಾಗಾಗಿ ಅದೇ ಧೈರ್ಯದಿಂದ ಇವತ್ತು ಈ 45 ಡೇಸ್ ಚಾಲೆಂಜ್, 45 ಡೇಸ್ ಸ್ಟ್ರಾಟಜಿಯನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀವಿ. ಸೊ ವಿಡಿಯೋಕ್ಕೆ ನೇರವಾಗಿ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆ 1, ಪತ್ರಿಕೆ 1ರ 100 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಪತ್ರಿಕೆ 1ರ ಸಂಪೂರ್ಣ ಪಠ್ಯಕ್ರಮದ ವಿಷಯ ವಿವರಣೆ, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಸಾಮಗ್ರಿ ಮತ್ತು ಪುಸ್ತಕಗಳ ಪಟ್ಟಿ, ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಏನಿದೆ, ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಏನು. ಸೊ ನೋಡಿ ಸ್ನೇಹಿತರೆ, ಪತ್ರಿಕೆ 1 100 ಪ್ರಶ್ನೆಗಳ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. MCQs ಇರುತ್ತೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಮತ್ತು ವಿಶೇಷವಾಗಿ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದರೆ 4 ಪ್ರಶ್ನೆ ತಪ್ಪಾದರೆ 1 ಪ್ರಶ್ನೆಯ ಅಂಕವನ್ನು ಕಡಿತ ಮಾಡಲಾಗುತ್ತೆ. 0.25 ಅಂಕವನ್ನು 1 ಪ್ರಶ್ನೆ ತಪ್ಪಾದರೆ ಅದಕ್ಕೆ ಕಡಿತ ಮಾಡಲಾಗುತ್ತೆ. ಹಾಗಾದರೆ ಪಠ್ಯಕ್ರಮದಲ್ಲಿ ಏನಿದೆ? ಸಾಮಾನ್ಯ ಜ್ಞಾನ ಇದೆ, ಜನರಲ್ ನಾಲೆಡ್ಜ್ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್. ಇನ್ನು ಸಾಮಾನ್ಯ ವಿಜ್ಞಾನ ಇದೆ, ಜನರಲ್ ಸೈನ್ಸ್. ಜಿಯೋಗ್ರಫಿ ಇದೆ, ಹಿಸ್ಟರಿ ಇದೆ, ಇತಿಹಾಸ ಇದೆ. ಭಾರತದ ಸಂವಿಧಾನ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಇದೆ, ನ್ಯಾಷನಲ್ ಫ್ರೀಡಮ್ ಫೈಟ್. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಇದೆ. ಇನ್ನು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತೇಳಿ ಒಂದು ವಿಶೇಷವಾದ ಪಾಠ ಇದೆ. ಸೊ ಈ ಎಲ್ಲ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆಗಳ ವಿಷಯ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಏನನ್ನು ಓದಬೇಕು ನೀವು ಈ 45 ಡೇಸಲ್ಲಿ ಏನನ್ನು ಕವರ್ ಮಾಡಬೇಕು ಅಂತೇಳಿ ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಪಠ್ಯಕ್ರಮದ ವಿಷಯ ವಿವರಣೆಯಲ್ಲಿ ಮೊದಲಿಗೆ ಬರೋದು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜಲ್ಲಿ ಯಾವ ಪಠ್ಯಕ್ರಮವನ್ನು ನಾವು ಕವರ್ ಮಾಡಬೇಕಾಗತ್ತೆ ಅಂತ. ಜನರಲ್ ನಾಲೆಡ್ಜ್ ವಿತ್ ಕರೆಂಟ್ ಅಫೇರ್ಸ್. ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು, ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ಇದಕ್ಕೆ ನಿಮಗೆ ಲಭ್ಯ ಆಗುತ್ತೆ ವಿಷಯ. ಮಂತ್ಲಿ ಕರೆಂಟ್ ಅಫೇರ್ಸ್, ಇದರಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಕ್ರೀಡಾ ಘಟನೆಗಳು, ಸ್ಪೋರ್ಟ್ಸ್ ಈವೆಂಟ್ಸ್. ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ಪ್ರಶಸ್ತಿಗಳು ಮತ್ತು ಗೌರವಗಳು. ಇತ್ತೀಚಿನ ಸರ್ಕಾರದ ಯೋಜನೆಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಬೇರೆ ಬೇರೆ ಇರುತ್ತೆ, ಗಮನಿಸಿ. ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಗೊತ್ತಿರಬೇಕು. ಪ್ರಮುಖ ರಾಜಕೀಯ ಬೆಳವಣಿಗೆಗಳು, ಅಂದರೆ ನೀವು ಅಪಾಯಿಂಟ್ಮೆಂಟ್ಸ್ ಅಂತ ನಾವು ಹೇಳ್ಬೋದು. ಇತ್ತೀಚೆಗೆ ತಮಿಳುನಾಡಲ್ಲಿ ಹೊಸ ಮುಖ್ಯಮಂತ್ರಿ ಆಯ್ಕೆ ಆಯಿತು, ಅಸ್ಸಾಮಲ್ಲಿ ಆಯ್ಕೆ ಆಯಿತು. ಈ ರೀತಿ ಹೊಸ ಮುಖ್ಯಮಂತ್ರಿಗಳು, ರಾಜ್ಯಪಾಲರ ಆಯ್ಕೆಗಳಾದಾಗ ಇದು ಗೊತ್ತಿರಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನದ ನವೀಕರಣಗಳು, ಅಂದರೆ ಹೊಸ ಇನ್ವೆನ್ಷನ್ಸ್ ಏನಾರ ಆಗಿದ್ರೆ ಅದರ ಬಗ್ಗೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪುಸ್ತಕ ಪಟ್ಟಿಯನ್ನು ಇಲ್ಲೇ ಕೊಡ್ತಾ ಹೋಗ್ತೀವಿ. ಪುಸ್ತಕ ಪಟ್ಟಿಯನ್ನು ಕೊಡ್ತಾ ಹೋದರೆ ನಾನು ಈ ಒಂದು ವಿಡಿಯೋದಲ್ಲಿ ಸಾಂಪ್ರದಾಯಿಕ ಪುಸ್ತಕಗಳನ್ನು ಕೊಡ್ತೀವಿ. ವಿತ್ ಆಲ್ ರೆಸ್ಪೆಕ್ಟ್, ನಮಗೆ ಇವತ್ತು ಮಾರ್ಕೆಟಲ್ಲಿ ತುಂಬ ರೆಡಿಮೇಡ್ ಪುಸ್ತಕಗಳಿದ್ದಾವೆ. ಎಲ್ಲ ಪುಸ್ತಕಗಳು ಆ್ಯಕ್ಚುಲಿ ಚೆನ್ನಾಗಿರ್ತವೆ, ಚೆನ್ನಾಗಿಲ್ಲ ಅಂತೇನಿಲ್ಲ. ಸೊ ಅದು ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಓದುವಂತಹ ತುಂಬ ವರ್ಷಗಳಿಂದ ಒಂದು ನಂಬಿಕೆಯನ್ನು, ಟ್ರಸ್ಟ್ ಇಟ್ಕೊಂಡು ಬಂದಂಥ ಪುಸ್ತಕಗಳನ್ನು ಮಾತ್ರ ನಾನು ಹೇಳ್ತಾ ಬರ್ತೀನಿ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝಿನ್, 3 ಅಥವಾ 2 ಮ್ಯಾಗ್ಝಿನ್ ಸಾಕಾಗುತ್ತೆ. ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಚೈತ್ರ. ನೋಡಿ, ಸ್ಪರ್ಧಾ ಚೈತ್ರದಲ್ಲಿ ನಿಮಗೆ ಒಳ್ಳೊಳ್ಳೆ ಆರ್ಟಿಕಲ್ ಸಿಗ್ತವೆ, ತುಂಬ ಚೆನ್ನಾಗಿರುತ್ತೆ. ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತದಲ್ಲಿ ತುಂಬ ಸೂಕ್ಷ್ಮವಾಗಿ, ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೋತ್ತರಗಳು ಇರ್ತವೆ. ಸೊ ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ 3 ಮ್ಯಾಗ್ಝಿನ್ಸನ್ನು ನೋಡ್ಬೋದು. ಇನ್ನು ವಿಶೇಷವಾಗಿ ನಮ್ಮ ಚಾನಲಲ್ಲಿ ಕರೆಂಟ್ ಅಫೇರ್ಸ್ 2025ನ ಜನವರಿ ಟು ಡಿಸೆಂಬರ್ ಕರೆಂಟ್ ಅಫೇರ್ಸ್ ಇದೆ, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ. 2026 ಜನವರಿ ಟು ಜೂನ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ. ಅದರ ಜೊತೆಗೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ
ವಿಶೇಷವಾದಂತಹ ಕ್ರೀಡಾ ಪ್ರಶಸ್ತಿಗಳಿರ್ಬೋದು, ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಪ್ರಶಸ್ತಿ ಮತ್ತು ಗೌರವಗಳು, ಬೇರೆ ಬೇರೆ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಆದಿಯಾಗಿ ಬೇರೆ ಬೇರೆ ಪ್ರಶಸ್ತಿ ಮತ್ತು ಗೌರವಗಳು, ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳು, ಪ್ರಮುಖ ರಾಜಕೀಯ ಬೆಳವಣಿಗೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ. 80ಕ್ಕೂ ಹೆಚ್ಚು ವಿಡಿಯೋಗಳು ಇದ್ದಾವೆ ಸ್ನೇಹಿತರೆ. 80ಕ್ಕೂ ಹೆಚ್ಚು ವಿಡಿಯೋಗಳು 2026 ಕರೆಂಟ್ ಅಫೇರ್ಸ್ನಲ್ಲೇ ನಿಮಗೆ ಲಭ್ಯ ಆಗುತ್ತೆ. ಸೊ ಈ ಪ್ಲೇ ಲಿಸ್ಟ್ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ಇದೆಲ್ಲದರ ಸದುಪಯೋಗ ಮಾಡ್ಕೊಳ್ಳಿ. ದಿಸ್ ಈಸ್ ಆಲ್ ಅಬೌಟ್ ಜನರಲ್ ನಾಲೆಡ್ಜ್ ವಿತ್ ಕರೆಂಟ್ ಅಫೇರ್ಸ್. ಮುಂದಿನ ನಮ್ಮ ಪಠ್ಯಕ್ರಮದ ವಿಷಯ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜನರಲ್ ಸೈನ್ಸ್. ಸ್ನೇಹಿತರೆ, ಇದರಲ್ಲಿ ನಾನು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಪಠ್ಯಕ್ರಮವನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ಜೀವಕೋಶ, ಮಾನವ ದೇಹದ ಅಂಗಾಂಗಗಳು ಮತ್ತು ಅವುಗಳ ಕಾರ್ಯ, ಮಾನವನ ಜೀರ್ಣಾಂಗ ವ್ಯವಸ್ಥೆ, ರಕ್ತ ಮತ್ತು ರಕ್ತದ ಪರಿಚಲನೆ ತುಂಬ ಇಂಪಾರ್ಟೆಂಟ್ ಇದು, ಹೃದಯ ಮತ್ತು ಅದರ ಕಾರ್ಯ, ಉಸಿರಾಟದ ವ್ಯವಸ್ಥೆ, ನರಮಂಡಲ ಅಥವಾ ನರಕೋಶ, ನರ್ವ್ ಸಿಸ್ಟಮ್, ಪೋಷಕಾಂಶಗಳು ಮತ್ತು ವಿಟಮಿನ್ಗಳು, ಇದಕ್ಕೆ ಸಂಬಂಧಪಟ್ಟಂಥ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವಂಥ ಟಾಪಿಕ್ಗಳಿವು. ಹಾಗೆಯೇ ರೋಗಗಳು ಮತ್ತು ಅವುಗಳ ಕಾರಕಗಳು, ರೋಗಗಳು ಮತ್ತು ಅವಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಗಾಳಿಯಿಂದ ಬರುವಂಥವು, ಪ್ರಾಣಿಗಳಿಂದ ಬರುವಂಥವು, ಈ ರೀತಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಲಸಿಕೆಗಳು, ಸೂಕ್ಷ್ಮಾಣುಜೀವಿಗಳು, ಸಸ್ಯಗಳ ಭಾಗಗಳು ಮತ್ತು ಕಾರ್ಯಗಳು, ಚಲನೆ, ವೇಗ ಮತ್ತು ತ್ವರಣೆ, ಬಲ ಮತ್ತು ನ್ಯೂಟನ್ನ ನಿಯಮಗಳು, ಕಾರ್ಯಶಕ್ತಿ ಮತ್ತು ಸಾಮರ್ಥ್ಯ, ಗುರುತ್ವಾಕರ್ಷಣೆ, ಒತ್ತಡ, ಉಷ್ಣತೆ ಮತ್ತು ತಾಪಮಾನ. ಈ ಪ್ರಮುಖವಾದಂತಹ ಒಂದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ಗಳನ್ನು ನೀವು ಓದಬೇಕಾಗತ್ತೆ. ಸೊ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನನ್ನು ಓದ್ಬೋದು ಅಂತ ಕೇಳಿದ್ರೆ, 8ರಿಂದ 10ನೇ ತರಗತಿ ವಿಜ್ಞಾನ ಪುಸ್ತಕ, ರಾಜ್ಯ ಸರ್ಕಾರದ ವಿಜ್ಞಾನ ಪುಸ್ತಕವನ್ನು ಓದ್ಬೋದು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದು ಮ್ಯಾಕ್ಸಿಮಮ್ ಸಾಕಾಗುತ್ತೆ, NCERTಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಒಂದು ರೆಡಿಮೇಡ್ ಪುಸ್ತಕ ಯಾವುದಾದ್ರು ಕೇಳಿದ್ರೆ KM ಸುರೇಶ್ ಅವರ ಪುಸ್ತಕ ತುಂಬ ಚೆನ್ನಾಗಿದೆ. KM ಸುರೇಶ್ ಅವರ ಸಾಮಾನ್ಯ ಜ್ಞಾನ ಪುಸ್ತಕ. ಇನ್ನು ನಮ್ಮ ಚಾನಲಲ್ಲಿ 8ರಿಂದ 12ನೇ ತರಗತಿವರೆಗಿನ ವಿಜ್ಞಾನದ ಪ್ಲೇ ಲಿಸ್ಟ್ ಇದೆ, ವಿಜ್ಞಾನ ಸಂಬಂಧಪಟ್ಟಂತ ಸೈನ್ಸ್ ಪ್ಲೇ ಲಿಸ್ಟ್ ಇದೆ. ಒಂದು ವಿಷಯವನ್ನು ಇಲ್ಲಿ ಹೇಳಬೇಕು ಸ್ನೇಹಿತರೆ, ಏನು ಕೇಳಿದ್ರೆ ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋಗಳ ವಿಶೇಷತೆ ಏನು ಕೇಳಿದ್ರೆ ಅನವಶ್ಯಕವಾಗಿ ಹರಟೋದಿಲ್ಲ, ಅನವಶ್ಯಕವಾಗಿ ಮಾತಾಡಲ್ಲ, ನೇರವಾಗಿ ಪ್ರಶ್ನೆ ಮತ್ತು ಉತ್ತರ ಇರುತ್ತೆ, ಉತ್ತರಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇರುತ್ತೆ. ನೀವು ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ 8ರಿಂದ 12ನೇ ತರಗತಿ ಸಂಬಂಧಪಟ್ಟಂಥ ಚಾಪ್ಟರ್ ವೈಸ್ ಇದೆ, ನಿಮ್ಗಿಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇರುವಂತಹ ಸರಣಿ ಇದೆ. ಈ ವಿಡಿಯೋ ಸರಣಿ ನೋಡಿ, ಇಲ್ಲಿ ನಾನು ಹೇಳಿರುವಂಥ ಆಲ್ಮೋಸ್ಟ್ ಎಲ್ಲ ಪಾಠಗಳು ಈ ಚಾಪ್ಟರ್ ವೈಸ್ ಸರಣಿಯಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಸಾಮಾನ್ಯ ವಿಜ್ಞಾನದ ಇನ್ನಿತರ ಪಾಠಗಳು: ಬೆಳಕು, ಕನ್ನಡಿ ಮತ್ತು ಮಸೂರಗಳು, ಧ್ವನಿ, ವಿದ್ಯುತ್, ಚುಂಬಕತ್ವ, ದ್ರವ್ಯ ಮತ್ತು ಅದರ ಸ್ಥಿತಿಗಳು, ಪರಮಾಣು ಮತ್ತು ಅಣು, ಮೂಲ ಧಾತು ಸಂಯುಕ್ತ ಮತ್ತು ಮಿಶ್ರಣ, ಆಮ್ಲ, ಕ್ಷಾರ ಮತ್ತು ಲವಣ. ಇದು ಕೂಡ ಬಹಳ ಪ್ರಮುಖವಾದ ಚಾಪ್ಟರ್ಗಳಾಗುತ್ತೆ, ನೋಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಲೋಹ ಮತ್ತು ಅಲೋಹ, ರಾಸಾಯನಿಕ ಕ್ರಿಯೆಗಳು, ಪರಿಸರ ವಿಜ್ಞಾನ ಇತ್ತೀಚೆಗೆ ತುಂಬ ಎಕ್ಸಾಮಲ್ಲಿ ಕೇಳ್ತಿರುವಂಥದ್ದು. ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರೋಟೋಕಾಲ್ಗಳಿರ್ಬೋದು. ಇತ್ತೀಚೆಗೆ ನಾನು ವಿಡಿಯೋ ಮಾಡಿದ್ದೆ, ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ಸ್ ಅಂತೇಳಿ, ಕೇವಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಟೋಕಾಲ್ಗಳಿರುವಂಥದ್ದೇ ಒಂದು ವಿಡಿಯೋ. ಇನ್ನು ಪರಿಸರ, ಜೀವ ವೈವಿಧ್ಯತೆ, ಮಾಲಿನ್ಯ ಮತ್ತು ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ನೋಟ್ ಮಾಡಬೇಕಾಗುತ್ತೆ, ಇದನ್ನು ಓದ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ KM ಸುರೇಶ್ ಅವರ ಪುಸ್ತಕ ಇರ್ಬೋದು. 8ರಿಂದ 10ನೇ ತರಗತಿವರೆಗಿನ ವಿಜ್ಞಾನ ಸರ್ಕಾರಿ ಪುಸ್ತಕವನ್ನು ಓದಿ. ಮತ್ತು ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಕೂಡ ಹಾಕಿರ್ತೀನಿ. ಆ ಪ್ಲೇ ಲಿಸ್ಟ್ನ ಸದುಪಯೋಗ ಮಾಡ್ಕೊಳ್ಳಿ. ನೇರ ಪ್ರಶ್ನೆ, ನೇರ ಉತ್ತರ ವಿತ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಭಾರತದ ಭೌತಿಕ ಭೂಗೋಳ, ಭಾರತದ ಪ್ರಾಕೃತಿಕ ಭೂಗೋಳ, ವಿಶೇಷವಾಗಿ ಹವಾಮಾನ ಮತ್ತು ಸಸ್ಯವರ್ಗ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳಿಕತೆ, ಪ್ರಮುಖ ನದಿಗಳು ಮತ್ತು ಪರ್ವತಗಳು, ಕರ್ನಾಟಕದ ಜಿಲ್ಲೆಗಳು ಮತ್ತು ಭೌಗೋಳಿಕ ಲಕ್ಷಣಗಳು, ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು. ಈ ಎಲ್ಲ ಪಾಠಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರುವಂತಹ ಭೂಗೋಳದ ಪ್ರಶ್ನೆಗಳನ್ನು ನೀವು ನೋಡಬೇಕಾಗತ್ತೆ, ಅದರಲ್ಲಿ ಗಮನಿಸ್ತಾ ಹೋದರೆ ಏನನ್ನು ಓದಬೇಕು ಅಂತ ಕೇಳಿದ್ರೆ, ರಂಗನಾಥ್ ಅವರ
ಭೂಗೋಳ ಪುಸ್ತಕ ಸಾಂಪ್ರದಾಯಿಕವಾಗಿ ಎಲ್ಲರೂ ಓದುವಂಥದ್ದು. ಅಂದರೆ ಯಾಕೆ ಈ ವರ್ಡ್ ಸಾಂಪ್ರದಾಯಿಕ ಅಂತ ಹೇಳ್ತೀನಿ ಅಂದರೆ, ಇವತ್ತು ಮಾರ್ಕೆಟಲ್ಲಿ ತುಂಬ ಪುಸ್ತಕಗಳು ಇದ್ದಾವೆ, ರೆಡಿಮೇಡ್ ಬುಕ್ಸ್ಗಳಿದ್ದಾವೆ. ಅವರೆಲ್ಲರೂ ಕೂಡ ಈ ಒಂದು ಸೋರ್ಸನ್ನು ರೆಫರ್ ಮಾಡ್ತಾರಂತ ನನ್ನ ನಂಬಿಕೆ. ಯಾಕಂದರೆ ಅಷ್ಟು ವಿವರಣಾತ್ಮಕವಾಗಿ ಇದರಲ್ಲಿದೆ. ಸೊ ನೀವು ಈ ಪಾಠಗಳಿಗೆ ಸಂಬಂಧಪಟ್ಟಂತೆ ನೋಟ್ ಮಾಡಿಕೊಂಡು ಈ ರಂಗನಾಥ್ ಅವರ ಪುಸ್ತಕವನ್ನು ಓದ್ಬೋದು. ಹಾಗೆಯೇ KM ಸುರೇಶ್ ಅವರು ಕೂಡ ಒಂದು ಅದ್ಭುತವಾದ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಬರೆದಿದ್ದಾರೆ. ಸಮಗ್ರ ಭೂಗೋಳ ಸಿಗುತ್ತೆ. ಮತ್ತು ನಮ್ಮ ಚಾನಲಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂಥ, ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ 8ರಿಂದ 10ನೇ ತರಗತಿ ಪುಸ್ತಕದ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಅದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಭಾರತದ ಪ್ರಾಚೀನ ಇತಿಹಾಸ, ಭಾರತದ ಮಧ್ಯಕಾಲೀನ ಇತಿಹಾಸ, ಭಾರತದ ಆಧುನಿಕ ಇತಿಹಾಸ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಐತಿಹಾಸಿಕ ತಾಣಗಳು, ಭಾರತದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದ ಪಾತ್ರ, ಈ ಪ್ರಮುಖ ಚಾಪ್ಟರ್ಗಳು ಜೊತೆಗೆ ಈ ಪ್ರಮುಖ ಚಾಪ್ಟರ್ಗಳು ಬೇಕು. ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಇದು ಮಾಡಿದ್ವಿ, ಏನಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಅದನ್ನ ಈ ವರ್ಷದ ಸಿಲೆಬಸ್ಸಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ನೋಡೋದಾದರೆ ಕೆ ಸದಾಶಿವ ಅವರ ಪುಸ್ತಕ, ಇಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಕೆ ಸದಾಶಿವ ಅವರ ಪುಸ್ತಕವನ್ನು ಓದಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸಮಗ್ರ ಇತಿಹಾಸವನ್ನು ಓದಿ ಅಲ್ಲಿ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ಸಂಪೂರ್ಣವಾಗಿ ಸಿಗುತ್ತೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೂಡ ಸಿಗುತ್ತೆ. ಇನ್ನು ನಮ್ಮ ಚಾನಲಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹಿಸ್ಟರಿ ಪ್ಲೇ ಲಿಸ್ಟ್ ಇದೆ. ಇದರಲ್ಲಿ 8ರಿಂದ 10ನೇ ತರಗತಿವರೆಗಿನ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಇದೆ, ಚಾಪ್ಟರ್ ವೈಸ್ ವಿಡಿಯೋಗಳಿದೆ. ಅದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆ ಸಂವಿಧಾನದ ಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ, ಸುಪ್ರೀಂ ಕೋರ್ಟ್, ಸಂವಿಧಾನದ ಅಮೆಂಡ್ಮೆಂಟ್ಸ್, ತಿದ್ದುಪಡಿಗಳು, ಚುನಾವಣಾ ಆಯೋಗ, ಕೇಂದ್ರ ರಾಜ್ಯದ ಸಂಬಂಧಗಳು, ಸಂವಿಧಾನದ ಪ್ರಮುಖ ಆರ್ಟಿಕಲ್ಸ್, ಅನುಚ್ಛೇದಗಳ ಕುರಿತಾಗಿ ಇರುವಂತಹ ಒಂದು ಸಂವಿಧಾನವನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ಅಲ್ಟಿಮೇಟ್ ಬುಕ್ ಯಾವುದಾದ್ರೂ ಇದ್ರೆ ಅದು PS ಗಂಗಾಧರವರ ಪುಸ್ತಕ. ತುಂಬ ಅದ್ಭುತವಾದ ಪುಸ್ತಕ ಇದು, ಇದನ್ನು ಓದ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಚಾನಲಲ್ಲಿ 8 to 10th ಕಾನ್ಸ್ಟಿಟ್ಯೂಷನಲ್ ಸೀರೀಸ್ ಇದೆ, ಸಂವಿಧಾನ ಸರಣಿ ಇದೆ. ಈ ಸಂವಿಧಾನ ಸರಣಿಯಲ್ಲಿ ನಾ ಇಲ್ಲಿ ಹೇಳಿರುವಂಥ ಪಾಠಗಳು ಕಂಪ್ಲೀಟಾಗಿ ಎಲ್ಲವೂ ಸಿಗ್ತವೆ. ಈ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ಮೂಲಕ ಮತ್ತು ಪ್ರಶ್ನೋತ್ತರ ಮತ್ತು ವಿವರಣೆಗೆ ಸಂಬಂಧಪಟ್ಟಂಥ ಎಲ್ಲ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ. ಸೊ ಆ ಪ್ಲೇ ಲಿಸ್ಟನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಂತೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮತ್ತು ಬೆಳವಣಿಗೆ, ಬಂಗಾಳ ವಿಭಜನೆ ಮತ್ತು ಸ್ವದೇಶಿ ಚಳವಳಿ, ಕ್ರಾಂತಿಕಾರಿ ರಾಷ್ಟ್ರೀಯ ಚಳವಳಿ, ಹೋಮ್ ರೂಲ್ ಚಳವಳಿ, ಅಸಹಕಾರ ಚಳವಳಿ, ಸವಿನಯ ಅವಿಧೇಯತೆ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ದುಂಡು ಮೇಜಿನ ಸಮ್ಮೇಳನಗಳು, ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆಜಾದ್ ಹಿಂದ್ ಫೌಜ್ ಮತ್ತು ಭಾರತ ಸ್ವಾತಂತ್ರ್ಯ, ಈ ಚಾಪ್ಟರ್ಗಳನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಇದಕ್ಕೆ ಕೂಡ ನೀವು ಹೊಸ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಕೆ ಸದಾಶಿವ ಅವರ ಪುಸ್ತಕದಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಸಿಗ್ತವೆ. ಇನ್ನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಕೇವಲ 10 ಚಾಪ್ಟರ್ಗಳನ್ನು ನಾನು ಇಲ್ಲಿ ನೋಟ್ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 3-4 ದಿನಗಳ ಹಿಂದೆ ನಾನೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ಲೇ ಲಿಸ್ಟ್, 33 ಅಧ್ಯಾಯಗಳುಳ್ಳಂಥ ಒಂದು ಪ್ಲೇ ಲಿಸ್ಟ್ ನಾನೇ ಸ್ವತಃ ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂಥದ್ದು. PSIಗೆ ಸಂಬಂಧಪಟ್ಟಂಥ ಒಂದು ಪ್ಲೇ ಲಿಸ್ಟ್. ಅದು 100% ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಇದು ಸೂಕ್ತವಾಗಿರುತ್ತೆ. ಎಲ್ಲ ಚಾಪ್ಟರ್ಗಳು ಕವರ್ ಆಗಿದೆ. ಒಮ್ಮೆ ಆ ಪ್ಲೇ ಲಿಸ್ಟನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕ್ವಶನ್ಗಳನ್ನು ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಮತ್ತು ಈಸಿ ಟ್ರಿಕ್ಸ್ಗಳನ್ನು ಕೂಡ ಹೇಳ್ಕೊಟ್ಟಿದ್ದೀವಿ. ಕಂಪ್ಲೀಟಾಗಿ ಅದೊಂದೇ ಪ್ಲೇ ಲಿಸ್ಟಲ್ಲಿ ನಿಮಗೆ 33 ಪಾಠಗಳು ಸಿಗ್ತವೆ. ಕಂಪ್ಲೀಟಾಗಿ ಆನ್ಬೋರ್ಡ್ ಟೀಚಿಂಗ್ ಮಾಡಿರೋದು, ಯಾವುದೇ ರೀತಿಯ ಅನಾವಶ್ಯಕ ಚರ್ಚೆ ಇಲ್ಲ, ಎಕ್ಸ್ಟ್ರಾ ಡಿಸ್ಕಷನ್ಸ್ ಇಲ್ಲ, ನೇರವಾಗಿ ಪ್ರಶ್ನೆ ಮತ್ತು ಉತ್ತರ ರಿಲೇಟೆಡ್ ಥಿಂಗ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ಮೆಂಟಲ್ ಎಬಿಲಿಟಿ ಪ್ಲೇ ಲಿಸ್ಟನ್ನು ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನೀವು ಮೆಂಟಲ್ ಎಬಿಲಿಟಿಗೆ ಯಾವುದಾದ್ರೂ ಪುಸ್ತಕ ರೆಫರ್ ಮಾಡೋದಾದರೆ ಗುರುರಾಜ್ ಬುಲ್ಬುಲೆ ಅವರ ಮಾನಸಿಕ ಸಾಮರ್ಥ್ಯ ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ನಾನು ಕೂಡ ಅನೇಕ ಪುಸ್ತಕಗಳ ಜೊತೆಗೆ ವಿಶೇಷವಾಗಿ ಈ ಪುಸ್ತಕವನ್ನು ರೆಫರ್ ಮಾಡಿರುವಂಥದ್ದು. ಇನ್ನು ನೈತಿಕ ಶಿಕ್ಷಣ ಒಳಗೊಂಡ ಅಧ್ಯಯನ ಅಂತಿದೆ, ಕೊನೆಯ ಚಾಪ್ಟರ್ ಇದು. ಇದರಲ್ಲಿ ನೋಡಿ, ಇದಕ್ಕೆ ಪರ್ಟಿಕ್ಯುಲರ್ ಆಗಿರುವಂಥ ಪುಸ್ತಕ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ, PSI ಎಕ್ಸಾಮಿಗೆ ಆದರೆ ಒಂದು ಇಂಟರ್ವ್ಯೂ ಅಂತ ಮಾಡ್ತಾರೆ. KS ಎಕ್ಸಾಮಿಗೆ ಅಂದರೆ DSP ಈ ರೀತಿಯ ಹುದ್ದೆಗಳಿಗೆ, AC ಹುದ್ದೆಗಳಿಗೆ ಆದರೆ ಒಂದು ಇಂಟರ್ವ್ಯೂ ಅಂತ ಮಾಡ್ತಾರೆ. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನೇರವಾಗಿ ನಾವು ಪರೀಕ್ಷೆ ಮೂಲಕ ನೇಮಕಾತಿ ಆಗೋದ್ರಿಂದ
ಇಲ್ಲಿ ನಮ್ಮ ವ್ಯಕ್ತಿತ್ವ ಪರೀಕ್ಷೆ ಕೂಡ ಆಗಬೇಕಾಗುತ್ತೆ. ಹಾಗಾಗಿ ನೈತಿಕ ಶಿಕ್ಷಣ ಒಳಗೊಂಡ ಅಧ್ಯಯನವನ್ನು ನೀವು ಜನರಲೈಸ್ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ವಿಶೇಷವಾಗಿ ಒಬ್ಬ ಪೊಲೀಸ್ ಆಗಿ ಪ್ರಾಮಾಣಿಕತೆ, ಸತ್ಯನಿಷ್ಠತೆ, ಕರ್ತವ್ಯನಿಷ್ಠೆ, ಶಿಸ್ತು, ಸಾರ್ವಜನಿಕವಾಗಿ ಸೇವಾ ಮನೋಭಾವನೆ ಇರುವಂಥದ್ದು, ಮಾನವ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಅರಿವು, ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ಇರುವಂಥ ಅರಿವು, ಒಬ್ಬ ಪೊಲೀಸ್ ಆಗಿ ನಿಮ್ಮ ನೈತಿಕತೆ, ಭ್ರಷ್ಟಾಚಾರ ವಿರೋಧಿ ಮೌಲ್ಯಗಳೇನಿರಬೇಕು, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಕುರಿತಾಗಿ ಅಲ್ಟಿಮೇಟ್ ಆಗಿ ನಾವು ಒಂದು ದೇಶದಲ್ಲಿ ಕಾರ್ಯಾಂಗದ ಭಾಗವಾಗಿ ಅಂದರೆ ಪೊಲೀಸ್ ಅಥವಾ ಇತರೆ ಸರ್ಕಾರಿ ನೌಕರರಾಗಿ ನಾವು ಸೇವೆ ಸಲ್ಲಿಸ್ತೀವಿ ಅಂದರೆ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ 100% ನಾವು ಒತ್ತನ್ನು ಕೊಡಲೇಬೇಕಾಗತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್, ಅನ್ವಯಿಕ ಪ್ರಶ್ನೆಗಳಿರ್ತವೆ. ಸೊ ಈ ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಇರಲಿ. ನೀವು ಸ್ವತಃ ನಿಮ್ಮದೇ ಆದ ಚಿಂತನೆಯನ್ನು ಇಟ್ಕೊಂಡು ಉತ್ತರಿಸ್ಬೇಕಾಗತ್ತೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಕ್ವಿಕ್ ರಿವಿಷನ್ಗೆ ಬರ್ತೀನಿ. ಯಾವ ರೀತಿ ನಾವು 45 ದಿನಗಳಲ್ಲಿ ಇದನ್ನು ಓದಬೇಕು ಅಂತೇಳಿ ನಾನು ಇದುವರೆಗೆ ನೀಡಿರುವಂತಹ ಪಠ್ಯಕ್ರಮ, ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಏನಿದೆ, GKಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ 2 ಗಂಟೆ ಓದಿ, ಆನಂತರ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2 ಗಂಟೆ ಓದಿ, ಭೂಗೋಳಕ್ಕೆ ಸಂಬಂಧಪಟ್ಟಂತೆ 1 ಗಂಟೆ ಓದಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 1 ಗಂಟೆ ಓದಿ, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ 1 ಗಂಟೆ ಓದಿ, ಹಾಗೆಯೇ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಂತೆ 1 ಗಂಟೆ ಓದಿ, ಮೆಂಟಲ್ ಎಬಿಲಿಟಿಗೆ 1 ಅವರ್ ಇಟ್ಕೊಳ್ಳಿ, ಮತ್ತು ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ 1 ಗಂಟೆ ಇಟ್ಕೊಳ್ಳಿ. ಹಾಗಾದರೆ ಎಷ್ಟು ಅವರ್ ಆಗುತ್ತೆ? 2, 4, 5, 6, 7, 8, 9, 10 ಗಂಟೆಗಳ ನಿರಂತರ ಅಧ್ಯಯನ ಬೇಕಾಗತ್ತೆ. ನಿರಂತರ ಅಧ್ಯಯನ, ಯಾಕಂದರೆ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಆಗಸ್ಟ್ 2ಕ್ಕೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳೋದ್ರಿಂದ, ಮತ್ತು ಈಗ ಇತ್ತೀಚೆಗೆ ಬಂದಂಥ ಮುಖ್ಯಮಂತ್ರಿಗಳು ತುಂಬ ಅಪಾಯಿಂಟ್ಮೆಂಟಿಗೆ ತುಂಬ ಒತ್ತನ್ನು ಕೂಡ ಕೊಡ್ತಾ ಇರೋದ್ರಿಂದ 100% ಆಗಸ್ಟ್ 2ಕ್ಕೆ ನಾವು ಎಕ್ಸಾಮ್ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ನೀವು ಪ್ರತಿನಿತ್ಯ ಇದುವರೆಗೆ ಏನನ್ನು ಓದಿದಿರಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು ವರ್ಷಗಟ್ಟಲೆ ಓದಿರ್ಬೋದು, ಬಟ್ ಕೊನೆಯ 45 ದಿನಗಳು ಏನು ಓದ್ತೀರಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸ್ಟಡಿ 10 ಅವರ್ಸ್ ಅ ಡೇ. 10 ದಿನ ಓದಬೇಕಾಗುತ್ತೆ. ಈ ರೀತಿ ಓದ್ತಾ ಹೋಗಿ ನಿಮಗೆ ನೇರವಾಗಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ ನೋಡಿ. ಜನರಲ್ ನಾಲೆಡ್ಜ್ 2 ಅವರ್, ಜನರಲ್ ಸೈನ್ಸ್ 2 ಅವರ್, ಉಳಿದಂತೆ ಎಲ್ಲ ಸಬ್ಜೆಕ್ಟ್ಗಳು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಪ್ರಶ್ನೆಗಳು 1-2 ಬರ್ಬೋದು, ಸಂವಿಧಾನ ಇರ್ಬೋದು, ಸ್ವಾತಂತ್ರ್ಯ ಚಳವಳಿ, ಮೆಂಟಲ್ ಎಬಿಲಿಟಿ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ 1 ಅವರ್ ಇಟ್ಕೊಂಡು ಓದಿದರೆ 100% ಸಕ್ಸಸ್ಸನ್ನು ಪಡಿತೀರಿ. ಈ 45 ದಿನಗಳು ನಿರಂತರವಾಗಿ ನಿಮ್ಮ ಸ್ಟಡೀಸ್ ಇರಲಿ, ನಿಮ್ಮ ಗಮನ ಬೇರೆ ಯಾವುದೇ ಕಡೆ ಹೋಗದೇ ಇರಲಿ. ನಾನು ಹೇಳಿರುವಂಥ ಪುಸ್ತಕಗಳು ನಿಮಗೆ ತುಂಬ ಒಳ್ಳೆಯ ಪುಸ್ತಕಗಳಾಗ್ತವೆ. ಮತ್ತು ನಮ್ಮ ಚಾನಲಲ್ಲಿರುವಂತಹ, ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದೆ, ಕೇವಲ ಊಟಕ್ಕಿಂತ ಉಪ್ಪಿನಕಾಯಿ ಜಾಸ್ತಿ ಆಗಬಾರ್ದು ಅಂತೇಳಿ. ಅಂದರೆ ನಾವು ಬರೀ ಬೋಧನೆ ಮಾಡಿ ಹಂಗೋದಿ ಹಿಂಗೋದಿ ಅಂತ ಹೇಳಿದೆ ಕಂಟೆಂಟ್ ಕೊಡದೇ ಇರೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳಿರುವಂಥ ಎಲ್ಲ ವಿಷಯಗಳ ಕಂಟೆಂಟ್ 90% ಆಫ್ ದ ಕಂಟೆಂಟ್ ಈಸ್ ಅವೈಲಬಲ್ ಇನ್ ಅವರ್ ಚಾನಲ್ ಇಟ್ ಸೆಲ್ಫ್. ನಮ್ಮ ಚಾನಲಲ್ಲೇ ನಿಮಗೆ ಅದರ ಕಂಟೆಂಟ್ ಲಭ್ಯ ಆಗುತ್ತೆ. ಪ್ಲೇಲಿಸ್ಟ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸುಮ್ಮನೆ ನಿಮಗೆ ಪರೀಕ್ಷೆಗೆ ಬೇಕಾದರೆ 1-2 ವೀಡಿಯೋಗಳನ್ನು ನೋಡಿ 100% ನಿಮಗೆ ಆ ವಿಡಿಯೋಗೆ ಕೂರ್ತೀರಾ. ಯಾಕಂದರೆ ಯಾವುದೇ ವಿಡಿಯೋದಲ್ಲಿ, ಇದೇ ವಿಡಿಯೋದಲ್ಲಿ ನಾನು ಹೆಚ್ಚು ಮಾತಾಡಿರ್ಬೋದೇನೋ ಬಹುಶಃ, ಅಂದರೆ ಯಾವುದೇ ವಿಡಿಯೋದಲ್ಲಿ ವಿಷಯಕ್ಕಿಂತ ಹೆಚ್ಚು ವಿವರಣೆ ಇಲ್ಲ, ಅನವಶ್ಯಕ ಚರ್ಚೆಗಳಿಲ್ಲ, ನೇರವಾಗಿ ಪ್ರಶ್ನೆ ಮತ್ತು ಉತ್ತರಕ್ಕೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ ಇದೆ. ಸೊ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಸಕ್ಸಸ್ ನಿಮ್ದಾಗಲಿ ಅನ್ನುವಂಥ ಆಶಂಸೆಯ ಮಾತುಗಳನ್ನು ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.